ನಮ್ಗೆ HR ಟೀಮಿಂದ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಕಳಿಸಿದ್ದಾರೆ ನಮ್ಮನ್ನ. ಸೊ ನಿಮ್ದು ಸಿಸ್ಟಮ್ ಅದೆಲ್ಲಾನು ರಿಟರ್ನ್ ತಂದು ಕೊಡ್ಬೇಕಾಗುತ್ತೆ ನಾಳೆ. ಓಕೆ, ಅದೇ ತರ ಪ್ಯಾಕ್ ಮಾಡಿ ರಿಟರ್ನ್ ತಂದು ಕೊಟ್ಬಿಡಿ. ನಮಸ್ತೆ ಮೇಡಮ್. ಬ್ಯಾಕ್ ಎಂಡ್ ಟೀಮಿಂದ ಸೆಂಚರಿಂದ ಕಾಲ್ ಮಾಡ್ತಿರೋದು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ಗೆ. ನಿಮ್ಮದು ಡಾಕ್ಯುಮೆಂಟ್ ವೆರಿಫೈ ಮಾಡ್ತಾ ಇದ್ವಿ. ಅದರಲ್ಲಿ ನಿಮ್ಮದು ಡಿಗ್ರಿ ಕಂಪ್ಲೀಷನ್ ಡಾಕ್ಯುಮೆಂಟ್ ಇರಲಿಲ್ಲಲ್ಲ? ಇಲ್ಲ. ಹೌದು. ಇಲ್ಲ, ನೀವು ಜಾಯ್ನಿಂಗ್ ಟೈಮ್ ಕೊಟ್ಟಿದ್ರಾ? ಇಲ್ಲಿ ತೋರಿಸ್ತಾ ಇಲ್ಲಲ್ಲ. ನಿಮ್ದು ಯಾವ ಇಯರ್ ಪಾಸ್ ಔಟ್? 2024. ಯಾಕೆ ಲೇಟಾಗಿ ಅಪ್ಲೋಡ್ ಮಾಡಿದ್ದೀರಾ? ಯಾಕೆ ಲೇಟ್ ಆಗಿ ಅಪ್ಲೋಡ್ ಮಾಡಿದ್ದೀರಾ ಅಂದ್ರ ಸರ್, ಕಂಪ್ನಿಗೆ ಇದು ಇಂಟರ್ವ್ಯೂ ಬರೋ ಮುಂಚೆ ತಗೊಂಡಿದ್ದು ಸರ್ ನಾನು. ಅಲ್ಲ, ಅದು ಪಾಸ್ ಆಗಿದ್ದು ಯಾವ ಇಯರ್ ಅಲ್ಲಿ ಪಾಸ್ ಆಗಿರುತ್ತೆ ಆ ಇಯರ್ ಅಲ್ಲೇ ತಗೋಬೋದಲ್ವಾ? 2024 ಅಂದ್ರೆ ಆಮೇಲೆ ಅಪ್ಲೈ ಮಾಡಿದ್ವಿ. ಅಂದ್ರೆ ಈ ಕೆಲ್ಸಕ್ಕೆ ಜಾಯ್ನ್ ಆಗೋ ಇದೇನಿಲ್ಲ ಸರ್ ನಾವು. ಓಕೆ. ಆಮೇಲೆ ಜಾಯ್ನ್ ಆಗೋಣ ಅನ್ಕೊಂಡು ಲೇಟ್ ಆಗಿ ಜಾಯ್ನ್ ಆಗಿದ್ದಲ್ವಾ. ಸೊ PDC ಅಪ್ಲೈ ಮಾಡಿ ಆಮೇಲೆ ಮಾರ್ಕ್ಸ್ ಕಾರ್ಡ್ಗೂ ಅಪ್ಲೈ ಮಾಡಿದ್ದೀನಿ. ಅದ್ ಬರಕ್ ಇನ್ನೊಂದು 2-3 ಮಂತ್ಸ್ ಆಗುತ್ತಂತೆ. ಸೊ ಅಷ್ಟ ತನಕ PDC ಇರ್ಲಿ ಅಂದ್ಬಿಟ್ಟು PDC ಅಪ್ಲೈ ಮಾಡ್ಬಿಟ್ಟು ತಗೊಂಡೆ ಸರ್. ಇಲ್ಲ, ಈಗ ಏನ್ ಗೊತ್ತಾ, ಈಗ ಮಾರ್ಕ್ಸ್ ಕಾರ್ಡ್ದು ನಿಮ್ದು 6th ಸೆಮ್ದು ಮುಗಿಯುತ್ತಲ್ವಾ? ಹೌದು. ಅದು ಯಾವಾಗ ಮುಗ್ದಿದೆ ಎಕ್ಸಾಮು? ನಮ್ದು ಲಾಸ್ಟ್ ಇಯರ್ ಮುಗೀತು ಸರ್. ಲಾಸ್ಟ್ ಇಯರ್ ಮುಗಿದ್ಮೇಲೆ ಇದು ಇವಾಗ ಓಲ್ಡ್ ಅಲ್ಲಿ ಇಟ್ಟಿದೀವಿ ಆಕ್ಚುಲಿ ಇದನ್ನ. ಯಾಕಂದ್ರೆ PDC ನಿಮ್ದು ಇಯರ್ ಆಫ್ ಪಾಸಿಂಗು ಮತ್ತೆ PDC ಡಾಕ್ಯುಮೆಂಟ್ ಡೇಟ್ಗೂ ಮ್ಯಾಚ್ ಆಗ್ತಿಲ್ಲ. ಅಂದ್ರೆ ಸರ್ ನಾನು ಅಪ್ಲೈ ಮಾಡಿದ್ ಲೇಟ್ ಆಗಿಲ್ವಾ ಸರ್, ಅದಕ್ಕೆ ಲೇಟ್ ಆಗಿ. ಬಟ್ ಅದರಲ್ಲಿ ಇಯರ್ ಆಫ್ ಪಾಸಿಂಗ್ 25 ಅಂತ ತೋರಿಸ್ತಿದಿಲ್ಲ. 24 ಸರ್. 24 ಅಲ್ಲಿ ಇದೆ PDC. ನಿಮ್ಗೆ ಕಳ್ಸಲ್ಲ ನಾನು. ಇಲ್ಲ, ನನ್ಗೆ ಕಳ್ಸೋದೇನು ಬೇಡ. ಆಕ್ಚುಲಿ ನೀವು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ ಅಲ್ಲಿ ರಾಂಗ್ ಇದೆ. ಅದು ಅಥೆಂಟಿಕೇಶನ್ ಆಗಿಲ್ಲ, ಹೋಲ್ಡ್ ಅಂತ ಇಟ್ಟಿದ್ದಾರೆ. ಸೊ ಇವಾಗ ಅದು ಏನಾಗಿದೆ ಅಂತಂದ್ರೆ ನಮ್ಗೆ HR ಟೀಮಿಂದ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಕಳಿಸಿದ್ದಾರೆ ನಮ್ಮನ್ನ. ಇವಾಗ ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡ್ತಾ ಇದ್ದೀವಿ. ಬಟ್ ಇವಾಗ ಅದನ್ನ ಫೈಂಡ್ ಔಟ್ ಆಯ್ತು. ಸೊ ಈಗ ಸಿಸ್ಟಮ್ ಅಲ್ಲಿ ಅದನ್ನ ಹೋಲ್ಡ್ ಮಾಡಿದ್ದಾರೆ. ಏನು ನೀವು ಕೊಟ್ಟಿದ್ದೀರಾ ಡಾಕ್ಯುಮೆಂಟು ಇಯರ್ ಆಫ್ ಪಾಸಿಂಗ್ದು ಮ್ಯಾಚ್ ಆಗ್ತಿಲ್ಲ. ಅಂದ್ರೆ PDC ಮತ್ತೆ ಏನ್ ಮ್ಯಾಚ್ ಆಗ್ತಿಲ್ಲ ಸರ್? ನಿಮ್ದು 24 ಅಲ್ವಾ ಪಾಸಿಂಗು? ಹೌದು. ಬಟ್ PDC ಡೇಟ್ ಬಂದು 25 ಅಂತ ಇದೆ. 2000 ಅಪ್ಲೈ ಮಾಡಿದ ಡೇಟ್ ಅಲ್ಲ ಅದು. PDC ಲಿ ಕೋರ್ಸ್ ಕಂಪ್ಲೀಷನ್ ಡೇಟ್ ಮೆನ್ಷನ್ ಮಾಡಿರ್ತಾರೆ. ಕೋರ್ಸ್ ಕಂಪ್ಲೀಷನ್ ಡೇಟ್ ನಿಮ್ದು 25 ಅಂತ ಇದೆ. ಇಲ್ಲ ಸರ್, ಅದು ನಾನು ಇವತ್ತು ನನ್ನ ಹತ್ರನೇ ಇದೆ. ಕಳಿಸ್ಲಾ? ಕಳಿಸಿ. ನನಗೆ ಈ ಕಾಲ್ ಆದ್ಮೇಲೆ ಕಳಿಸಿ. ನಂದು ಪರ್ಸನಲ್ ನಂಬರ್ ಕೊಡ್ತೀನಿ, ವಾಟ್ಸಪ್. ಆಮೇಲೆ ಕಳ್ಸೋದಂತೆ. ಬಟ್ ಇವಾಗ ಏನಾಗಿದೆ ಅಂತಂದ್ರೆ ಇದು ಮ್ಯಾಚ್ ಆಗದೆ ಇರೋದ್ರಿಂದ ಸೊ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ HR ಟೀಮಿಂದ. ನಿಮ್ದು ಪೋಸ್ಟ್ ಹೋಲ್ಡ್ ಅಲ್ಲಿ ಇರ್ತದೆ. ಅಂದ್ರೆ ನಾಳೆಯಿಂದ ಮತ್ತೆ ವರ್ಕ್ ಮಾಡೋ ತರ ಇರಲ್ಲ. ಅಲ್ಲ ಸರ್, ಅದು ನಾನು ಅಪ್ಲೈ ಮಾಡಿರೋದಕ್ಕೆ ಡೇಟ್ ಆಫ್ ಅಪ್ಲೈಯಿಂಗ್ ಬಂದಿದೆ. ಅದು ಡೇಟ್ ಆಫ್ ಅಪ್ಲೈ ಸಪ್ರೇಟ್. ನಾನೇನ್ ಹೇಳ್ತೀನಿ, ನೀವು PDC ನೋಡಿದ್ರೆ ಅದರಲ್ಲಿ ಇಯರ್ ಆಫ್ ಪಾಸಿಂಗ್ ಕೊಟ್ಟಿರ್ತಾರೆ. ಅಂದ್ರೆ ಯಾವ ವರ್ಷದಿಂದ ಯಾವ ವರ್ಷದಲ್ಲಿ ನಿಮ್ದು ಪಾಸ್ ಡೇಟ್ 25 ಅಂತ ಇದೆ. ಬಟ್ ನಿಮ್ದೆಲ್ಲ ಎಲ್ಲ ಸೆಮ್ ಪಾಸ್ ಆಗಿತ್ತಲ್ವಾ? ಅಂದ್ರೆ ಯಾವ್ದು ಬ್ಯಾಕ್ಲಾಗ್ ಇದ್ದು ಅಂದ್ರೆ ಸಪ್ಲಿಮೆಂಟರಿ ಯಾವ್ದು ಬರ್ದಿಲ್ಲ ಅಲ್ವಾ? ಮತ್ತೆ 25 ಅಂತ ಏನಕ್ಕೆ ಬರುತ್ತೆ? ಕರೆಕ್ಟ್ ಮೇಡಮ್, ನಾನು ಹೇಳ್ತಿರೋದು 25 ನೀವೇ ಹೇಳ್ತಿದ್ದೀರಾ, ಡೇಟ್ ಆಫ್ ಅಪ್ಲೈ ಅಂತ ಹೇಳ್ತಿದ್ದೀರಾ. ಮತ್ತೆ ನಾನು ಅದನ್ನೇ ಹೇಳ್ತಿರೋದು ನಿಮ್ಗೆ. 25 ನಲ್ಲಿ ಅಪ್ಲೈ ಮಾಡಿದ್ರೆ ಕರೆಕ್ಟಾ? ಅದು ಅಪ್ಲೈ ಡೇಟ್ PDC ನಲ್ಲಿ ಮೆನ್ಷನ್ ಆಗಲ್ಲ. ಕೋರ್ಸ್ ಕಂಪ್ಲೀಷನ್ ಡೇಟ್ ಅಷ್ಟೇ ಮೆನ್ಷನ್ ಆಗೋದು. ಕೋರ್ಸ್ ಕಂಪ್ಲೀಷನ್ ಡೇಟ್ 25th ಅಂತ ತೋರಿಸ್ತಿದೆ. ಇಲ್ಲ ಸರ್, ನಾನು ಓದ್ಲಾ. ಇವಾಗ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನಿಮ್ಮ ನಂಬರ್ ಹೇಳಿ ಸರ್. ಹಂಗೆ ನನ್ನ ನಂಬರ್ ಇದು ಆಕ್ಚುಲಿ ಇದರಲ್ಲಿ ವಾಟ್ಸಪ್ ಇಲ್ಲ, ಲ್ಯಾಂಡ್ಲೈನ್ ನಂಬರ್ ಇದು. ಓಕೆ, ನಿಮ್ಮ ಒರಿಜಿನಲ್ ನಿಮ್ಮ ಪರ್ಸನಲ್ ನಂಬರ್ ಹೇಳಿ ಸರ್. ಪರ್ಸನಲ್ ನಂಬರ್ ಆಕ್ಚುಲಿ ಕೊಡೋಗಿಲ್ಲ ಆ ಥರ. ನನಗೆ ಮೇಲ್ ಮಾಡಿ info@accenture.com ಗೆ ಮೇಲ್ ಮಾಡಿ. ನಾನು ಡಾಕ್ಯುಮೆಂಟ್ ವೆರಿಫೈ ಮಾಡ್ತೀನಿ. ಬಟ್ ಏನಂತಂದ್ರೆ ಇವಾಗ ನಿಮ್ದು ಪೋಸ್ಟ್ ಅಲ್ಲಿ ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ರೆ ಅಷ್ಟೇ ನಿಮ್ದು ಕನ್ಫರ್ಮೇಶನ್ ಆಗೋದು. ಸೊ ಅದಾಗೋವರೆಗೂ ಹೋಲ್ಡ್ ಅಲ್ಲಿ ಇರುತ್ತೆ. HR ಇಂದ ನಿಮಗೆ ಕಮ್ಯುನಿಕೇಶನ್ ಬರುತ್ತೆ. ಸೊ ನಿಮ್ದು ಸಿಸ್ಟಮ್ ಅದೆಲ್ಲಾನು ರಿಟರ್ನ್ ತಂದು ಕೊಡ್ಬೇಕಾಗುತ್ತೆ ನಾಳೆ ಆಫೀಸ್ ಹತ್ರ. ಸರ್, ಅಲ್ಲ ಸರ್,
ಸರ್ ಎಲ್ಲ ವೆರಿಫಿಕೇಶನ್ ಅಲ್ವಾ ಸರ್, ಎಲ್ಲ ಆಗಿ ಅಲ್ವೇನೆ ಸರ್ ಅದ್ ನನಗೆ. ಕರೆಕ್ಟ್. Offer ಎಲ್ಲ ಬಂತು, ನಿಮ್ training ವೆರಿಫಿಕೇಶನ್ ಎಲ್ಲ ಅಂತಂದ್ರೆ ನೀವು ಅವತ್ತು ಅಟ್ ದ ಟೈಮ್ ಏನ್ ಸಬ್ಮಿಟ್ ಮಾಡಿರ್ತೀರಾ ಅದನ್ನ ಅಲ್ಲಿ ಆನ್ ಸ್ಪಾಟ್ ಅಲ್ಲಿ ವೆರಿಫೈ ಮಾಡ್ತಾರೆ. ಸೊ ಇನ್ ಡೀಟೇಲ್ ಆಗಿ ವೆರಿಫೈ ಮಾಡೋದಕ್ಕೆ ಒಂದು 2 months 3 months ಆಗುತ್ತೆ. ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಅಂತ ಬರುತ್ತೆ. ಅದಕ್ಕೇನೆ ಇವಾಗ ನಿಮ್ದು ಪ್ರೊಬೇಷನರಿ ಅಂತ ಇರುತ್ತೆ. ಈ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮ್ದು ಕನ್ಫರ್ಮೇಶನ್ ಅಂತ ಬರೋದು. ಹಾ ಓಕೆನಾ? ಅಲ್ಲಿವರೆಗೂ ನಿಮ್ ಪೋಸ್ಟ್ ಗ್ಯಾರಂಟಿ ಇರಲ್ಲ. ಎನಿ ಟೈಮ್ ಇನ್ ಕೇಸ್ ಇವಾಗ ಇದಾದ್ಮೇಲೆ ಪೊಲೀಸ್ ವೆರಿಫಿಕೇಶನ್ ಇರುತ್ತೆ. ಅದೆಲ್ಲ ಮಾಡೋಗಿ ಕನ್ಫರ್ಮೇಶನ್ ಏನು ನೋ ಅಬ್ಜೆಕ್ಷನ್ ಬಂದು NOC ಬಂದ್ಮೇಲೆ ಅಷ್ಟೇ ನಿಮ್ದು ಕನ್ಫರ್ಮ್ ಆಗೋದು. ಸೊ ಇವಾಗ ನಿಮ್ದು ಡಾಕ್ಯುಮೆಂಟೇಶನ್ ಅಲ್ಲಿ ವೇರಿಯೇಷನ್ ಇದೆ, ಅಂದ್ರೆ ಮ್ಯಾಚ್ ಆಗ್ತಿಲ್ಲ ಯಾವುದಕ್ಕೂ. ನೀವು ಕೊಟ್ಟಿರೋದಕ್ಕೂ ನೀವು ಪಾಸ್ ಆಗಿರೋ ಇಯರ್ಗೂ PDCಗೂ ಮ್ಯಾಚ್ ಆಗ್ತಿಲ್ಲ. ಸೊ ಇವಾಗ ನಾನು ರಿಪೋರ್ಟ್ನ ಶೇರ್ ಮಾಡ್ತಿದ್ದೀನಿ ಅವ್ರಿಗೆ. HR ಗೆ ನಿಮ್ದು TL ಗೆ ಕಾಲ್ ಮಾಡ್ತಾರೆ. ಸೊ ನಿಮ್ TL ಇಂದ ನಿಮ್ದು ಏನಿದೆ ಅದು ಇನ್ನ ಇದಾಗಿಲ್ವಲ್ಲ ಸರ್, ನಾವಿನ್ನ ಟ್ರೈನಿಂಗ್ ಅಲ್ಲಿ ಇದೀವಲ್ಲ. ಅದೇ ಟ್ರೈನಿಂಗ್ ಯಾರು ನಿಮ್ ಕಂಡಕ್ಟ್ ಮಾಡ್ತಿದ್ದಾರೆ ಅವ್ರಿಗೆ ಇನ್ಫಾರ್ಮೇಶನ್ ಪಾಸ್ ಆಗುತ್ತೆ. ಅವರು ನಿಮ್ಗೆ ಬೆಳಿಗ್ಗೆ ಮೆಸೇಜ್ ಇಲ್ಲ ಅಂದ್ರೆ ಮೇಲ್ ಮಾಡ್ತಾರೆ. ಸೊ ನಿಮ್ದು ಸಿಸ್ಟಮ್ಮು ಎಲ್ಲಾನು ರಿಟರ್ನ್ ತಂದ್ಕೊಡ್ಬೇಕಾಗುತ್ತೆ. ಯಾವ ಇದು ಹೋಮ್ ಡೆಲಿವರಿ ಮಾಡಿದ್ರೆ ಇಲ್ಲ ನೀವೇ ತಗೊಂಡ್ ಬಂದಿದ್ರ ಹೋಗಿ? ನಾವೇ ತಗೊಂಡ್ ಬಂದಿದ್ವಿ ಸರ್ ಹೋಗಿ. ಓಕೆ, ಅದೇ ತರ ಪ್ಯಾಕ್ ಮಾಡಿ ರಿಟರ್ನ್ ತಂದ್ಕೊಟ್ಬಿಡಿ. ಸರ್ ಮೇಲ್ ಬಂದ್ಮೇಲೆ ತಗೊಂಡೋಗಿ ಕೊಡ್ಬೋದಲ್ವಾ ಸರ್? ಇಲ್ಲ ಮೇಲ್ ಬರುತ್ತೆ. ಇವತ್ತು ಈವ್ನಿಂಗೇನೆ ಬರುತ್ತೆ ನಿಮ್ಗೆ ಮೇಲು. ಸೊ ಎಷ್ಟು ಯಾವಾಗಿಂದ ಆಗಿದ್ದು ನಿಮ್ದು ಜಾಯ್ನಿಂಗು? ನಮ್ದು ಲಾಸ್ಟ್ ಮಂತ್ 27th ಇಂದ ಸರ್, ಜೂನ್ 27th ಇಂದ. ಸ್ಯಾಲ್ರಿ ಬಂತ ಒಂದು ಮಂತದ್ದು? ಇನ್ನ ಇಲ್ಲ ಸರ್, ಬರಲ್ಲ ಅದು. training ನಡ್ದಿದೆ. ಇಲ್ಲ ಅದು ಬರಲ್ಲ. ಸೊ ಇವಾಗ ಏನು ನೀವು ವರ್ಕ್ ಮಾಡಿದ್ದೀರಾ ಅದು ಫ್ರೀ ಆಫ್ ಕಾಸ್ಟ್ ಆಗುತ್ತೆ. ಏನಕ್ಕೆ ಅಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕಂದ್ರೆ ಇದು ನೀವು ಎಜುಕೇಶನ್ ಕರೆಕ್ಟಾಗಿ ಮಾಡಿದಿರಾ ಇಲ್ವಾ, ಫೇಕ್ ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ ಇಲ್ವಾ ಅಂತ ಅಷ್ಟೇ ವೆರಿಫಿಕೇಶನ್ಗೆ. ಸರ್, ಅಲ್ಲೇ ಸೈನ್ ಎಲ್ಲ ಇದೆಯಲ್ಲ ಸರ್ ನಂದು. ಅಲ್ಲ ಸೈನ್, ಈಗ ಮೇಡಮ್ ಏನ್ ಗೊತ್ತಾ, ಡಾಕ್ಯುಮೆಂಟ್ ಫೇಕಾ ಇಲ್ವಾ ಅಂತ ನಮ್ಗೆ ಅಲ್ಲಿ ಚೆಕ್ ಮಾಡ್ಬಿಟ್ಟೆ ಅಲ್ವಾ ಸರ್ ನಮ್ಗೆ PDC ಕೊಡೋದು ಯೂನಿವರ್ಸಿಟಿ ಕೂಡ. ಅದನ್ನೇ, ಬಟ್ ಏನಕ್ಕೆ ಡೇಟ್ ರಾಂಗ್ ಮೆನ್ಷನ್ ಮಾಡಿದ್ದಾರೆ? ಇಲ್ಲ ಸರ್, ನಾನು PDC ಕರೆಕ್ಟ್ ಇವಾಗ ನೀವು PDC ತೆಗೀರಿ, PDC ಓಪನ್ ಮಾಡಿ ನನಗೆ ಏನೇನಿದೆ ಡೇಟ್ ಏನಿದೆ ಹೇಳಿ. This is to certify that Srinidhi A bearing the register number with non-register number ಆಗಿ. ಹೇಳಿ ಒಂದ್ ನಿಮಿಷ ಇರಿ ರಿಜಿಸ್ಟರ್ ನಂಬರ್ ಹೇಳಿ. ಮಾಸ್ ಕಾರ್ಡ್ ಅಲ್ಲಿ ಚೆಕ್ ಮಾಡ್ತೀನಿ ಒಂದ್ ಸೆಕೆಂಡ್ ಹೇಳಿ. ಓಕೆ ಕರೆಕ್ಟ್. Yes sir. As per the requirement for the degree of Bachelor of Commerce with A grade first class distinction, the examination held in the month of July 2024. The degree certificate will be awarded him or her at the next annual convocation of the university. Okay. Therefore, if she applied the degree certificate, ಸರ್ ಇನ್ನೊಂದ್ ಸ್ವಲ್ಪ ದಿನದಿಂದ ನನ್ನ ಮಾರ್ಕ್ಸ್ ಕಾರ್ಡ್ ಬರುತ್ತಲ್ಲ ಅದನ್ನೇ ತಂದು ಕೊಡ್ತೀನಲ್ವಾ ಸರ್? ಇಲ್ಲ ಅಂದ್ರೆ ಇನ್ನು ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ವಾ ನೀವು? ಮಾರ್ಕ್ಸ್ ಕಾರ್ಡ್ ಅಪ್ಲೈ ಮಾಡಿದೀನಿ ಸರ್. ಮೇಡಮ್ ಮಾರ್ಕ್ಸ್ ಕಾರ್ಡ್ ಆಕ್ಚುಲಿ ಒಂದ್ ನಿಮಿಷ, PDC ಗಿಂತ ಫಸ್ಟ್ ಮಾರ್ಕ್ಸ್ ಕಾರ್ಡ್ ಬರುತ್ತಲ್ವಾ? ಇಲ್ಲ ಸರ್, ಮಾರ್ಕ್ಸ್ ಕಾರ್ಡ್ ಇನ್ನ ಕೊಟ್ಟಿಲ್ಲ ಅಂದ್ಬಿಟ್ಟು PDC ಗೆ ಅಪ್ಲೈ ಮಾಡಿರೋದು. ಅಲ್ಲ ಅದೇಂಗಾಗುತ್ತೆ? ಈಗ ಮಾರ್ಕ್ಸ್ ಕಾರ್ಡ್ ಕೊಟ್ಟಾದ್ಮೇಲೆ ನೀವು ಕನ್ಫರ್ಮ್ ಪಾಸ್ ಅಂತ, ಅದಾದ್ಮೇಲೆ ತಾನೇ ನಿಮ್ಗೆ PDC ಕೊಡೋದು. ಸರ್ ಅವ್ರು ಏನ್ ಹೇಳಿದ್ದಾರೆ PDC ಗೆ ಅಂತ ನೋಡಿ ಸರ್, ಏನಂತ ಗೊತ್ತಾ, ಡಿಗ್ರಿ ಸರ್ಟಿಫಿಕೇಟ್ ಇನ್ನ ಕೊಟ್ಟಕ್ ಆಗಿಲ್ಲ ಅಂದ್ಬಿಟ್ಟೆ PDC ಕೊಟ್ಟಿರ್ತಾರೆ. ಸೊ ಬಟ್ ಇದು ಟೋಟಲಿ ಐ ಥಿಂಕ್ ನೀವು ಸಬ್ಮಿಟ್ ಮಾಡಿರೋ ಡಾಕ್ಯುಮೆಂಟ್ಗೂ ನಮ್ಮ ಡೇಟಾಬೇಸ್ಗೂ ಮ್ಯಾಚ್ ಆಗ್ತಿಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ಏನಾಗುತ್ತೆ ಅಂತಂದ್ರೆ ಇವಾಗ ನಾನು ಮೇಲ್ ಕಳಿಸ್ತಾ ಇದ್ದೀನಿ, ನಿಮ್ಗೂ ಬರುತ್ತೆ. ನಿಮ್ದು ಮೇಲ್ ಐಡಿ ಕೊಟ್ಟಿದ್ದೀರಾ ಇನ್ನೂ ಇಲ್ಲ ಅಲ್ವಾ? ಎಲ್ಲ ಆಗಿದೆ ಸರ್, ನಂಗೆಲ್ಲ ಟ್ರೈನಿಂಗು ಆಗ್ತಿದೆ. ಇಲ್ಲ ಅದು ಏನ್ ಗೊತ್ತಾ, ಇದು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಅಲ್ಲಿ NOC ಕನ್ಫರ್ಮ್ ಆಗಿ ಎಲ್ಲ ಡಾಕ್ಯುಮೆಂಟು ಬರಬೇಕು. ಅದು ಬಂದಿಲ್ಲ ಅಂದ್ರೆ ಹೋಲ್ಡ್ ಅಲ್ಲಿ ಇರುತ್ತೆ. ಬಟ್ ಡೋಂಟ್ ವರಿ, ಡಾಕ್ಯುಮೆಂಟ್ ಮೇ ಬಿ ಬರ್ಬೋದು. ಬಟ್ ಸೇಫರ್ ಸೈಡ್ಗೆ ನೀವು ಎಲ್ಲಾನು ರೆಡಿ ಇಟ್ಕೊಂಡಿರಿ. ನಿಮ್ಮ ಹತ್ರ ಏನಿದೆ ಫಿಸಿಕಲ್ ಆಗಿ ಒರಿಜಿನಲ್ ಡಾಕ್ಯುಮೆಂಟ್ ರೆಡಿ ಇಟ್ಕೊಳ್ಳಿ. ನೀವು ಸಿಸ್ಟಮ್ನ ನಾಳೆ ತಗೊಬರ್ತೀರಲ್ಲ, ಅವಾಗ ರಿಟರ್ನ್ ಮಾಡ್ಬೇಕಾದ್ರೆ ಡಾಕ್ಯುಮೆಂಟ್ ಇನ್ನೊಂದ್ಸರಿ ಅಲ್ಲಿ ತೋರಿಸಿ. ಯಾರಿಗೆ ನಮ್ಮ ಫ್ರೆಂಡ್ ಡೆಸ್ಕ್ ಅಲ್ಲಿ ಇರ್ತಾರೆ. ಕೇಳಿಸಿದ್ಯಾ? ಹಲೋ, ಹೇಳಿ ಸರ್. ಇವಾಗ ನಾಳೆ ಸಿಸ್ಟಮ್ನ ತಗೊಂಡ್ ಬರ್ಬೇಕಾದ್ರೆ ನಿಮ್ದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ ಬರ್ಬೇಕು. ಇವಾಗ ಏನ್ PDC ಅಂತಿದ್ದೀರಾ, ಒರಿಜಿನಲ್ ಇದೆಯಾ ಇಲ್ಲ? ಇಲ್ಲ ಸರ್, ಒರಿಜಿನಲ್ ನನ್ನ ಹತ್ರನೇ ಇದೆ. ಇವಾಗ 4th ಮತ್ತೆ 5th ಸೆಮ್ದು ಇದು ಮಾರ್ಕ್ಸ್ ಕಾರ್ಡ್ಸ್, ಆ ಮಾರ್ಕ್ಸ್ ಕಾರ್ಡ್ಸ್ ಇನ್ನ ಯಾವುದು ಬಂದಿಲ್ಲ ಯಾವ ಸರ್. ಸೆಮ್ದು ಇಲ್ವಾ ನಿಮ್ಮ ಹತ್ರ ಮಾರ್ಕ್ಸ್ ಕಾರ್ಡು? ಇಲ್ಲ ಸರ್, ಎಲ್ಲಾನು ಒಂದೇ ಸರ್ತಿ ಕೊಡ್ತಾರಂತೆ. ನಾನು ಎಲ್ಲಾನು ಅಪ್ಲೈ ಮಾಡ್ಬಿಟ್ಟು ಸೊ ಇವಾಗ ನಿಮ್ಮ ಹತ್ರ ಏನಿದೆ ಪಾಸ್ ಆಗಿರೋದಕ್ಕೆ ಡಾಕ್ಯುಮೆಂಟ್ ಏನೇನಿದೆ? PDC ಇದೆ ಸರ್ ನನ್ನ ಹತ್ರ. PDC ಬಿಟ್ಟು ಸೆಮ್ ವೈಸ್ ಏನಾದ್ರು ಮಾರ್ಕ್ಸ್ ಶೀಟ್ ಇಲ್ಲ ಇದೆ? ಸರ್, ಅದೆಲ್ಲ ಏನ್ ಕೊಟ್ಟಿಲ್ಲ, ಒಂದೇ ಸರ್ತಿ ಕೊಡ್ತಾರೆ. ಹೌದಾ, ಸರಿ. ಅಲ್ಲಿ HR ಹತ್ರ ರಿಸೆಪ್ಷನ್ ಹತ್ರ ಬಂದ್ಬಿಟ್ಟು ಒರಿಜಿನಲ್ ಡಾಕ್ಯುಮೆಂಟ್ ತೋರಿಸಿ. ನೀವು ಎಲ್ಲಿ ಕಲೆಕ್ಟ್ PDC ಇಂಟರ್ವ್ಯೂ ಬಂದಾಗೂ PDC ನೇ ತೋರಿಸ್ಬಿಟ್ಟಲ್ವಾ ಸರ್ ಇಂಟರ್ವ್ಯೂ ಹೋಗಿರ್ತೀನಿ. ಕರೆಕ್ಟ್. ಇವಾಗ ಏನಾಗುತ್ತೆ ಗೊತ್ತಾ, ಪ್ರೊಸೆಸ್ ಹೆಂಗಿರುತ್ತೆ ಅಂದ್ರೆ, ನೀವು ಡಾಕ್ಯುಮೆಂಟ್ ಕೊಟ್ಟಿದಾಗ ಅಲ್ಲಿ ಜಸ್ಟ್ ನೋಡ್ತಾರೆ ಏನಿದೆ ಅಂತ. ಅವ್ರೇನು ವೆರಿಫೈ ಮಾಡಲ್ಲ. ನೀವು ಕೊಟ್ಟಿರೋ ಡಾಕ್ಯುಮೆಂಟ್ ಇಸ್ಕೊಂಡು ನೀವು ಇಂಟರ್ವ್ಯೂ ಮಾಡ್ತಾರೆ. ನೀವು ಇಂಟರ್ವ್ಯೂ ಪಾಸ್ ಆಯ್ತು ಅಂದ್ರೆ ಆಫರ್ ಲೆಟರ್ ಎಲ್ಲ ಮಾಡ್ತಾರೆ.
ನೆಕ್ಸ್ಟ್ ವೆರಿಫಿಕೇಶನ್ ಅಂತ ನಮ್ಮ ಹತ್ರ ಬರೋದು ಅದು ಅದೇ ಮಾನಿಟ್ರು ಎಲ್ಲಾನು ತಗೊಬರ್ಬೇಕು ನೀಟಾಗಿ. ಯಾವ ತರ ಪ್ಯಾಕ್ ಮಾಡ್ಕೊಂಡು ತಗೊಂಡೋಗಿರಿ ಅದೇ ತರ ಪ್ಯಾಕ್ ಮಾಡ್ಕೊಂಡು ರಿಟರ್ನ್ ತಗೊಬನ್ನಿ. ಅಲ್ಲಿ ನಾನು ಇರ್ತೀನಿ. ಸೊ ನೀವು ಬಂದು ಕಾಲ್ ಮಾಡಿ, ನಂದು ನಂಬರ್ ತಗೊಳ್ಳಿ, ಹೇಳಿ ಸರ್. ನೋಟ್ ಮಾಡ್ಕೊಳ್ಳಿ. ಆ ನಂಬರಿಂದ ಒಂದು ಮಿಸ್ ಕಾಲ್ ಕೊಡಿ ಇವಾಗ ನನಗೆ. ಹೇಳಿ 7353 7353 155. ಸಿದ್ದೋಣ. ಎಷ್ಟು ಭಯ ಆಯ್ತು ಗೊತ್ತಾ ನನಗೆ. ಬಕ್ರ ಕರೆಕ್ಟ್ ಆಗಿ ಸೇವ್ ಮಾಡ್ಕೊಂಡಿದೀನಿ. ಇವಾಗ ಬಂದಂಗ ಏನು ತೋರಿಸ್ತಾ ಗೊತ್ತಾ ಏನಕ್ಕೆ ಹಿಂಗೆಲ್ಲ ಕೇಳ್ತಿದ್ದಾರೆ, ನಂದೆಲ್ಲ ವೆರಿಫಿಕೇಶನ್ ಆಗಿದೆ ಅಂತ. ಹೆಂಗೆ ಹಿಂಗೆ ಎಲ್ಲಿದ್ದೀರಾ? ನೋಡು ಬರದ್ನ ಪಾಪ ಇನ್ನು ಪೂಜೆ ಮುಗಿಸಲ್ವಂತೆ. ಕೆಲಸ ಇತ್ತು ಅದು, ಅದಕ್ಕೆ ಬರೋಕ್ಕಾಗಿಲ್ಲ. ಓಕೆ ಓಕೆ ಎಂಜಾಯ್. ನೀವೇನ್ enjoy ನಿಜ ಏನ್ ಹಿಂಗೆಲ್ಲ ಕೇಳ್ತಿದ್ದಾರೆ, ನಂದೆಲ್ಲ ಕರೆಕ್ಟ್ ಆಗೇ ಇದೆಯಲ್ಲ, ಆದ್ರೂ ಏನಕ್ಕೆ ಹಿಂಗ್ ಬರ್ತಿದೆ ಅಂತ ಎಷ್ಟು ಡೌಟ್ ಬಂದ್ ಗೊತ್ತಾ. ಕರೆಕ್ಟ್ ಆಗಿದ್ಮೇಲೆ ಯಾಕೆ ಡೌಟ್ ಬರುತ್ತೆ? ನನ್ ಕರೆಕ್ಟ್ ಆಗಿದೆ, ಮೇ ಬಿ ನೀವೇನೋ ಮಿಸ್ಟೇಕ್, ಅದಕ್ಕೆ ನಾನು ಎಲ್ಲಾನು ಓದಿ ಓದಿ ಹೇಳಿದ್ದು. ಓಕೆ ಆಯ್ತು. ಯಾರ್ದು ನಂಬರು? ನಂದೇ ಇನ್ನೊಂದು ನಂಬರ್. ಅಜ್ಜಿದು ಕಳ್ರು ನೀವು. ಅಳು ಬಂದ ವಾಯ್ಸು. ಸರಿ ಆಯ್ತು ಅಣ್ಣ. ಓಕೆ ಸರಿ ಬಕ್ರಾ ಕಟ್ ಮಾಡ್ಕೊ ಅನ್ನ. ಏ ಓಕೆ ಗೈಸ್.